ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮೈಸೂರು ಗೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದೀವಿ. ಮೈಸೂರು ಗೊರಗಜ್ಜ ಟೆಂಪಲ್ ಯಾಕೆ ಅಂದ್ರೆ ನನಗೆ ತುಂಬಾ ದಿನದಿಂದ ನೆಗೆಟಿವಿಟಿ, ಸ್ವಲ್ಪ ಲೋ ಫೀಲ್ ಮಾಡ್ತಾ ಇದೀನಿ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ತುಂಬಾ ದಿನದಿಂದ ಅನ್ಕೋತಿದ್ದೆ ಗೊರಗಜ್ಜ ಟೆಂಪಲ್ ಹೋಗ್ಬೇಕು ಅಂತ. ಫೈನಲಿ ಇವತ್ತು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದೀವಿ. ಬನ್ನಿ, ಫಾರ್ ದ ಫಸ್ಟ್ ಟೈಮ್ ನಾನು ವಿಡಿಯೋ ಜೊತೆಗೆ ವ್ಲಾಗ್ ಮಾಡ್ತಾ ಇದೀನಿ. ರೆಕಾರ್ಡ್ ಮಾಡ್ತಿರೋದು ಇದೆ ಫಸ್ಟ್. ಸೊ ಹೇಗ್ ಬರುತ್ತೆ ಅಂತ ನೋಡೋಣ. ಹಾಗೆ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ಕೊತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ ನಮ್ ಜರ್ನಿನ ಶುರು ಮಾಡೋಣ. ಗೊರಗಜ್ಜಗೆ ಅದೇ ಎಣ್ಣೆ ಕೊಡಬೇಕಿತ್ತು. ನಾವು ನಮ್ಗೆ ಮರ್ತೋಯ್ತು, ಊರಿಂದನೇ ತಗೊಬರೋದು ಮರ್ತೋಯ್ತು. ಹಾಗೆ ಇಲ್ಲಿ ಅಕ್ಕಪಕ್ಕ ಎಲ್ಲೂ ಇಲ್ಲ. ಸ್ವಲ್ಪ ಅವರು ಇಲ್ಲಿ ಅವರು ಇದು ಕೊಡೋರನ್ನ ಕೇಳಿದ್ವಿ. ಅವ್ರು ಇಲ್ಲೇ ಪಕ್ಕದಲ್ಲಿದೆ, ಹೋಗಿ ತಗೊಬನ್ನಿ ಅಂದರು. ಅದಕ್ಕೆ ಹೋಗಿದ್ದಾರೆ. ಅವ್ರು ಬರೋ ತನಕ ಕಾಯ್ತಾ ಇದ್ದೀನಿ. ಗೊರಗಜ್ಜ ಟೆಂಪಲ್ಗೆ ಹೋಗಿ ಬಂದ್ವಿ. ಅಲ್ಲಿ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಇದನ್ನು ಮಾಡೋಂಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೇಗೆ ಹೋಗಲಿಲ್ಲ. ಹಾಗೇನೆ ತುಂಬ ಮಳೆ ಬಂತು. ಸೊ ಅದರಿಂದ ವಿಡಿಯೋ ನಾನೇನು ಅಂದ್ಕೊಂಡಿದ್ನೋ ಅದನ್ನು ನಾನು ಮಾತಾಡೋಕ್ಕೆ ತಿಳಿಸೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.